ಒಡೆದು ಜನರು ಕಡೆ ಒಡೆದು ನಗುವರೆಂದು ಹೇಳುವೆಯಲ್ಲ. ಹೌದು ದೇವ. ಅದು ಏನು ಸಂಗತಿ ನನಗೆ ತಿಳಿಯಲಿಲ್ಲ. ನಿನಗೆ ಒದಗಿರುವ ತಾಪವು ಯಾವುದಿರುವುದು ನನಗೆ ತಿಳಿಯಲಿಲ್ಲ. ಸುಂದರಿ, ಸುಂದರ, ನಿನಗೆ ಒದಗಿದ ತಾಪವು ಯಾವುದಿರುವುದು? ಸುಂದರಿ, ಬಿಡಿ ನಿನ್ನ ಮನದ ಯೋಚನೆ. ಶ್ರೀಹರಿ, ಸುಂದರಿ, ಮನೋಹರ, ಮನೋಹರಿ, ಪ್ರಿಯಕರ, ಪ್ರಿಯಕರಿ, ಶ್ರೀಕೃಷ್ಣ. ದೇವಿ, ಹೇಳು ಕೇಳು, ಚೆನ್ನಾಗಿ ಹೇಳು. ಜಗದೇಕನಾಥ ಏ ಪುಣ್ಯ ಪುರುಷ ನಿನ್ನ ನುಡಿತೀರು ಪ್ರಿಯ ಸುಂದರ, ನಿನ್ನ ನುಡಿತೀರು ಸುಂದರ, ನಿನ್ನ ಮೊರಗೀಳು ಪ್ರಿಯ ಸುಂದರ, ನಿನ್ನ ನುಡಿತೀರು ಮಹಿಮಾಂತ ಜಗದೇಕನಾಥ ಏ ಪುಣ್ಯ ಪುರುಷ ನಿನ್ನ ಮೊರಗೀಳು ಪ್ರಿಯ ಜನರಾಡು ಅಪನೀನಿ ಅಪರಾಯಿತು ಜಗದೇಕನಾಥ ಏ ಪುಣ್ಯ ಪುರುಷ ನಿನ್ನ ಮೊರಗೀಳು ಪ್ರಿಯ ಕಮಲಾಕ್ಷಣೆ. ಸುಂದರಿ, ಕನ್ನಡದ ಮನ್ಮಥನು ದಿನ ದಿನಕ್ಕೆ ಪ್ರಾಯಕ್ಕೆ ಬರುತ್ತಲು. ಈ ಪಡೆಯುವ ದಿನ ಶ್ರೀಕೃಷ್ಣನು ಮಗನ ಲಗ್ನವನ್ನು ಎಂದು ಮಾಡಿಕೊಳ್ಳುವುದು ಆಡುತ್ತವರು. ಆದ ಕಾರಣ ಮಗಳ ಲಗ್ನವನ್ನು ಮಾಡು ದೇವ ದೀನ ಬಾಂಧವ. ಮಡದಿ ಮನೆ ಯಾಕೆ ಚಾಟ್ ಕೊಡೋದು? ಹೇಳು.
ಮಾಡಿದೆ ಮಣಿ. ಶ್ರೀಹರಿ, ಇದು ಯಾವ ದೊಡ್ಡ ಕಾರ್ಯವೊಂದು ಚಿಂತೆಯನ್ನು ಮಾಡುತ್ತಿರು ಸುಂದರಿ. ಇದನ್ನು ಹಾಗೆ ಸುಂದರಿ, ಸುಂದರ, ಇಂಥ ಅಲ್ಪ ಕೆಲಸಕ್ಕೆ ಅಘೋರ ದುಃಖವನ್ನು ಮಾಡಿ ಚಿಂತಿಸುವುದಾದಕ್ಕೆ ಕಾಂತೆ. ಕಾಂತ, ಈ ಕ್ಷಣ ಚಪ್ಪನ್ನಾರು ದೇಹದೊಳು ತಿರುಗಿ ಉತ್ತಮವಾದ ಕನ್ಯೆ ರಕ್ತವನ್ನು ತಂದು ಎನ್ನ ಕಂದರ್ಪಣೆಗೆ ಲಗ್ನವನ್ನು ಮಾಡುತ್ತೇನೆ ಕಾಂತೆ. ಕಾಂತ, ಇದಕ್ಕೆ ತಪ್ಪಿದರೆ ಮುಪ್ಪುರಾಂತಕ ಎಂಬ ಹೆಸರಿದ್ದು ಸಾರ್ಥಕವೇನು ಮಣಿ. ಬಿಡಿ ನನ್ನ ಮನವಿ. ಶ್ರೀಹರಿ, ಸುಂದರಿ, ಈ ಮಾತನ್ನು ನಾನು ನಂಬಲೆ. ನಂಬಲೇಬೇಕು ಸುಂದರಿ. ನಿನ್ನಲ್ಲಿ ಎಲ್ಲ ಬರೀ ಮೋಸತನ. ನಿನ್ನ ಮಾತನ್ನು ನಾನು ಎಂದಿಗೂ ನಂಬೋದಿಲ್ಲ. ಅದು ಯಾತಕ್ಕೆ ಸುಂದರಿ? ಹೇಳಿ ಕೇಳು. ಚೆನ್ನಾಗಿ ಹೇಳು. ಇದೇ ಮನೆ ಅನಂತ ಅವರು ಅಲರೆ ಅಲರೆ ಮುಕುಂದ ಮುರಾರಿ ಜಗನ್ನಾಥ ಶ್ರೀಕೃಷ್ಣಿ ವೇಣುಮಾಲ ಅಲರೆ ಅಲರೆ ಮುಕುಂದ ಮುರಾರಿ ಜಗನ್ನಾಥ ಶ್ರೀಕೃಷ್ಣಿ ವೇಣುಮಾಲ ಪಡೆಯುವ ಜನರು ಆದುಕೊಳ್ತಿರೋರು. ಆದ ಕಾರಣ ನಿನ್ನ ಮಾತಿನಲ್ಲಿ ನನಗೆ ನಂಬಿಕೆ ಸಾಲದು. ಅದನ್ನು ತಿಳಿದುಕೊಳ್ಳೋಗೋಸ್ಕರ ನಾನು ಇಲ್ಲಿವರೆಗೆ ಬಂದಿದ್ದೇನೆ. ದೇವ ದೀನ ಬಾಂಧವ. ಸುಂದರಿ, ಸುಂದರ, ಹೇಳುವನು ಚೆನ್ನಾಗಿ ಚೆನ್ನಾಗಿ ಹೇಳು.
ಅಂತ ಸರಸದಿಂದ ನನಗೆ ಭರವಸೆ ಕೊಡುವಂದು ಹೇಳಿವೆಯಲ್ಲ, ಹೌದು ನಲ್ಲ. ಈ ಭ್ರಾಂತಿಯನ್ನು ಬಿಡು, ತರವಲ್ಲ. ನಿನ್ನ ವಚನಕ್ಕೆ ಪ್ರತಿ ಇಲ್ಲ, ಕೇಳೇ ಎನ್ನಲ್ಲ. ಹೇ ರಮಣಿ, ರಮಣ, ಯಾವ ದೇಶವನ್ನು ತಿರುಗಿ ಉತ್ತಮವಾದ ಕನ್ಯೆಯನ್ನು ತಂದು ಇಂದಿಗೆ 8 ದಿವಸದ ಲಗ್ನವನ್ನು ಮಾಡುತ್ತೇನೆ. ಸುಂದರಿ, ಸುಂದರ, ಇನ್ನು ಯಾತಕ್ಕೆ ನನ್ನನ್ನು ಕಚ್ಚಿಯಾಗಿ ಕಾಣುವೆ? ಈ ಮಾತು ಈ ಮಾತು ತಿಳುವಂದು ತಿಳಿ ರಾಣಿ ಕನ್ನಗವೇಣಿ. ಶ್ರೀಹರಿ, ಸುಂದರಿ, ಈ ಮಾತನ್ನು ನಾನು ನಂಬಲೆ. ನಂಬಲೇಬೇಕು ಸುಂದರಿ. ದೇವ, ದೇವಿ, ಹೇಳುವಳಿ ಕೇಳು. ಚೆನ್ನಾಗಿ ಹೇಳು. ಬಲ್ಲೆ ಶ್ರೀಹರಿಯೇ ನನ್ನ ಮನ, ಬಲ್ಲೆ ಶ್ರೀಹರಿಯೇ ನನ್ನ ಮನ, ನಿನ್ನ ಗುಣವಾಗಲೇ ಮನ, ನಿನ್ನ ಗುಣವಾಗಲೇ ಮನ. ಶ್ರೀಹರಿ, ಸುಂದರಿ, ನೀನು ಈ ರೀತಿ ಮಾತು ಕೊಟ್ಟರೆ ನಾನು ನಿಮ್ಮನ್ನು ಎಂದಿಗೂ ನಂಬೋದಿಲ್ಲ. ಆದರೆ ನನಗೆ ಭರವಸೆ ಆಗುವಂತೆ ನನಗೆ ವಚನವನ್ನು ಕೊಟ್ಟರೆ ಮಾತ್ರ ನಾನಿನ ಮಾತನ್ನು ನಂಬುತ್ತೇನೆ. ದೇವ, ದೀನ ಬಾಂಧವ. ಸುಂದರಿ, ಹೇಳುವನ್ನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು.
ಅಹೇ ನಾರಿ ಮದರ ಕಟಾರಿ, ಈ ಪೂರ್ವಿಯೋಳ್ ರಾಜಕುಮಾರಿಯೋಳ್ ಮೀರಿದ ರೂಪವತಿಯನ್ನು ತಂದು ಎನ್ನ ಕಂದನಿಗೆ ಲಗ್ನ ಮಾಡುವ ಪ್ರಾಣ ಎನಗಿಲ್ಲವೆಂದು ತಿಳಿದುಕೊಂಡಿರುವಿಯಾ? ಹೌದು ದೇವಾ. ಸಾರಥಿ, ಈ ರುಕ್ಮಿಣಿಯ ಮನಸ್ಸು ಎಷ್ಟು ಚಂಚಲವಾಗಿ ತೋರಿದ ಕಂಡಿದೆಯಾ? ಹೆಣ್ಮಕ್ಳ ಬುದ್ಧಿ ಅಷ್ಟೇ ಭಯಪ್ಪ. ಈಗ ಮಗನ ಲಗ್ನ ಮಾಡುವನೋ ಇಲ್ಲವೆಂಬ ಚಿಂತೆಯನ್ನು ತಾಳಿ ಕಚ್ಚಿ ಭಾಷೆಯನ್ನು ಕೇಳುವ ಜಡ ಮಾಡುತ್ತೆ. ಸರಿ ನುಡಿದರೆ ಸೇರಿಸೇ ಪ್ರಾಣ ಕಾಂತಿ. ಕಾಂತ, ಹೇ ಕಾಂತಿ, ಹೇಳು. ನಿನ್ನ ಮಾತು ಸಹಜ. ಹೌದೇ? ಮನ್ಮಥನು ನಿನಗೆ ಮಾತ್ರ ಪುತ್ರನು, ನನಗೆ ಮಾತ್ರ ಪುತ್ರನಲ್ಲ. ಅಂತೂ ನಿನ್ನ ಮಾತು ಬೇರೆ ಇದ್ದಂತೆ ತೋರುತ್ತದೆ. ನಿನಗಿದ್ದ ಅಂತಃಕರಣವು ನನಗಿಲ್ಲವೆಂದು ತಿಳಿದುಕೊಂಡಿರುವಿಯಾ? ಇಲ್ಲವಾಯ್ತ ಶ್ರೀಕೃಷ್ಣನು 7 ಮಂದಿ ಸ್ತ್ರೀಯರೊಡನೆ ಪ್ರೀತಿ ಪರವಶರಾಗಿ ಅವರ ಮಾತೆಯನ್ನು ಕೇಳಿ ಮನ್ಮಥನ ಮೇಲೆ ಪ್ರೀತಿ ಇಲ್ಲೆಂದು ತಿಳಿದುಕೊಂಡಿರುವಿಯಾ? ಈಗ ನಿನ್ನ ಇಷ್ಟದಂತೆ ವಚನ ತೆಗೆದುಕೋ. ಇಂದಿಗೆ 8 ದಿವಸದ ಮಗನ ಲಗ್ನವನ್ನು ಮಾಡುತ್ತೇನೆ. ಇದಕ್ಕೆ ತಪ್ಪಿದರೆ ಈ ಎನ್ನ ಸುದರ್ಶನ ಚಕ್ರವು ಎನ್ನಿಗೆ ದಕ್ಕದೆ ಹೋಗಿದೆ. ಸುಂದರಿ, ಸುಂದರ, ಇನ್ನಾದರೂ ನಿನ್ನ ಮನಸ್ಸಿಗೆ ಭರವಸವಾಯ್ತೆ ಕಾಂತೆ. ಬಿಡು ನಿನ್ನ ಮನದ ಚಿಂತೆ. ಅಲ್ಲೇ ಹೇಳು, ಕೇಳು. ಚೆನ್ನಾಗಿ ಹೇಳು. ಓ ಶ್ರೀಹರಿ ನಿನ್ನಯ ಮಾತು ನಗ ಅಲ್ಲೇ ನಾ ಮನದ ಶಾಂತಿ ಈ ನಿನ್ನ ಮಾತು ಕೇಳಿ ಹೇಗಾಯ್ತು ಗೊತ್ತೇ? ಅದೇ ಹೇಳು. ಒಂದು ಕುರುಡನಿಗೆ ಕಣ್ಣು ಈ ನಿನ್ನ ಮಾತನ್ನು ಕೇಳಿ ನನಗೆ ಹೇಗೆ ಗೊತ್ತೇ? ಅದೇನು ಸುಂದರಿ? ಹುಟ್ಟು ಕುರುಡನಿಗೆ ಕಂಡು ಬಂದಂತೆ ಕಡು ಬಡವಳಿಗೆ ಭಾಗ್ಯ ದೊರೆದಂತಾಯ್ತು. ಈ ನಿನ್ನ ಮಾತು ಕೇಳಿ ನಿನಗೆ ಬಹಳ ಸಂತೋಷವಾಯ್ತು ಕಾಂತ ಗುಣವಂತ. ಹೇ ಮರದಿನಳೆ, ಸುಂದರ, ಇದು ಯಾವ ದೊಡ್ಡ ಕಾರ್ಯವೆಂದು ಚಿಂತೆಯನ್ನು ಮಾಡುತ್ತಿದ್ದೀರಿ? ತಿರುಗಿ ಉತ್ತಮವಾದ ಕನ್ಯೆಯನ್ನು ತಿಂದು ಕಂದರವನಿಗೆ ಲಗ್ನವನ್ನು ಮಾಡದಿದ್ದರೆ ಈ ಪೂರ್ವಿಯೋಳು ಮೊರೆಯನ್ನು ತೋರಿಸತಕ್ಕಂತ ತಿಳಿ ಚಿಂತೆಯನ್ನು ನಂಬಿಕೆ ಸುಂದರ, ಇಲ್ಲ ನಿನ್ನ ಸಂತೋಷದಿಂದ ನಿನ್ನ ಅಂತಃಪುರಕ್ಕೆ ತೆರಳಿ ಲಗ್ನದ ಸಾಮಗ್ರಿಗಳನ್ನು ಸಿದ್ಧಪಡಿಸು. ಶ್ರೀ ಅಮರೇಶನ ಕೃಪದಿಂದ ಮಗನ ಲಗ್ನವನ್ನು ನಡೆಸೋಣ. ಹೇ ಕಾಂತೆ, ಇನ್ನು ನಿನ್ನ ಅಂತಃಪುರಕ್ಕೆ ತೆರಳ ಕಾಂತೆ ಧೀಮಂತೆ. ಪಂಕಜರಾಮ, ಈಗಿನ ಅಂತಃಪುರದಲ್ಲಿ ನಾನು ಕನ್ನಡ ನಾಮವನ್ನು ಎಲ್ಲ ಸಿದ್ಧತೆ ಪಡಿಸುತ್ತೇನೆ. ನಾನು ಇನ್ನು ಹೋಗಿ ಬರುವಂತನಾಗಿದ್ದೇನೆ ಕಾಂತ. ಸಂತೋಷದಿಂದ ಹೋಗ್ಬಾ ಸುಂದರಿ. ದ್ರೌಪದಿ, ತೊಡಿತ ನಿನ್ನ ಈ ಕ್ಷಿತಿಯನ್ನು ಸಂಚರಿಸಿ ಜಾಕ್ಷಾಸಿನಲ್ಲಿಗೆ ಹೋಗಿ ಜಾಕ್ಷಿಯಲ್ಲಿರುವ ಚಿತ್ರಪಟಗಳನ್ನು ತೆಗೆದುಕೊಂಡು ಬಾ. ಆಗಲೇವ ಶಾಸ್ತ್ರಾಂಗಳಿಗೆ ಮೊದಲಾದ ಕಿನ್ನರ ಕಿಂಪುರುಷಾದಿಗಳನ್ನು ಸಮಕ್ಷದಿಂದಲೇ ಕರೆಸಿಬಿಡುವೆನು. ಇನ್ನು ನೀನು ಶ್ರೀ ಅಮರೇಶನ ನಾಮವನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಹೋಗುವಂತನಾಗ ದೂತನೇ ಮಾತಿನಲ್ಲಿ ಚಮತ್ಕಾರ. ಹಾಗೇ ಆಗಲಿ ದೇವ ಮಹಾನುಭಾವ. ದ್ರೌಪದಿ, ತಮ್ಮತನಿಗೆ ಸರಿಯಾದ ಕನ್ಯೆ ದೊರೆಯಲಿಲ್ಲ. ದೇವ ದಿವ್ಯ ಪ್ರಭಾವ. ಅಯ್ಯೋ ಹರ ಹರ ಕಾಲಕಂದರ ಗಂಗಾಧರ ಗೌರೀಧರ
ಮಾಡು. ದ್ರೌಪದಿ ಬಾಮ. ಎಲ್ಲ ಸಾರಥಿ, ಈ ರುಕ್ಮೆ ಕೂಡ ನಾನು ಏತಕ್ಕೆ ಪಂಥವನ್ನು ಮಾಡಿದೆ. ಇದುವರೆಗೆ ನಾನು ಯಾರ ಕೈಗೆ ಸಿಕ್ಕದವನಲ್ಲ. ಹೌದು ದೇವ. ಈಗ ಈ ರುಕ್ಮೆ ಕೈಗೆ ಸಿಕ್ಕಿ ಕೈ ಕಚ್ಚಿಸಿಕೊಂಡಂತಾಯ್ತಲ್ಲ ಸಾರಥಿ. ಹ. ಈ ಎನ್ನ ಕಾರ್ಯವನ್ನು ನೆರವೇರಿಸುವುದಕ್ಕೆ ಎನ್ನ ತಂಗಿಯಾದ ದ್ರೌಪದಿಯನ್ನು ಸ್ಮರಿಸೋಣ. ಹ. ಅಮ್ಮ ತಂಗಿ, ತ್ವರಿತದಿಂದ ಬಂದ ನನಗೆ ಒದಗಿದ ಸಂಕಟವನ್ನು ದೂರ ಮಾಡು. ಅಗ್ನಿ ಸಂಭೂತೆ ಬಿಡಿಸಮ್ಮ ಎನ್ನ ದ್ರೌಪದಿ ದ್ರೌಪದಿ. ಆಹಾ, ಇದೇನು ಆಶ್ಚರ್ಯ! ನನ್ನಣ್ಣನಾದ ಶ್ರೀಹರಿಯು ಸ್ವಪ್ನದಲ್ಲಿ ಕೂಗಿ ಕರೆದಂತಾಯಿತು. ಏನು ಸಂಗತಿ ಇರಬಹುದು? ಕಾಂತ, ಹೇಳಿ ಹೇಳು, ಬೇಯಕ್ಕೆ ಹೇಳು. ಅಯ್ಯೋ, ಎನ್ನ ಕಾಂತನಾದ ಅರ್ಜುನನಿಗೆ ಸಂಪೂರ್ಣವಾಗಿ ನಿದ್ರಾ ಹತ್ತಿರುವುದು. ನಿದ್ರಾ ಭಂಗ ಮಾಡಿದರೆ ಸತ್ಯಕ್ಕೆ ದೋಷ ಬರುವುದೋ ಏನು? ಅಯ್ಯೋ ಶ್ರೀಹರಿ, ನಾನು ಹೇಗೆ ಮಾಡಬೇಕು? ಎನ್ನ ಕಾಂತನಿಗೆ ಸಂಪೂರ್ಣವಾಗಿ ನಿದ್ರಾ ಹತ್ತಿರುವುದು. ಹೇಳದೆ ಕೇಳದೆ ಹೋದರೆ ಮುಂದೆ ಎಂತ ಆಪತ್ತು ಕಾದು ಕುಳಿತಿದೆಯೇ ಹೋನು. ನಾನು ಹೇಗೆ ಮಾಡಲಿ? ಅಣ್ಣಯ್ಯ, ಅಂದು ಬಂಧನಾದ ದುಶ್ಯಾಸನ ತುಂಬಿದ ಸಭೆಯಲ್ಲಿ ಸೇರಿಯನ್ನು ಸೆಳೆಯುವಾಗ ಅಕ್ಷಯವಾಗಲೆಂದು ಬೇಗನೆ ವರ್ಣ ಕರುಣಿಸಿದೆ. ಇದು ಅಲ್ಲದೆ ಅನೇಕ ಕಷ್ಟಗಳನ್ನು ಪರಿಹರಿಸುತ್ತಾ ಬಂದಿರುವೆ. ಈ ಸಮಯದಲ್ಲಿ ನಾನು ಬರದಿದ್ದರೆ ನಾನಿದ್ದು ಪ್ರಯೋಜನವೇನು? ಮುಂದೆ ನಮಗೆ ಈ ದಾರಿ ತೋರಿಸಬೇಕಾಗಿರುವುದು ನೀನೇ ಇದ್ದು ನನಗೆ ರಕ್ಷಣೆ ಮಾಡುವೆ. ಅಣ್ಣಯ್ಯ, ಕಾಂತ, ಹೇಳಿ ಹೇಳು. ಅಯ್ಯೋ, ನನ್ನ ಕಾಂತನು ಹೇಳುತ್ತಿಲ್ಲವಲ್ಲ. ಶ್ರೀಹರಿ, ಈ ತಪ್ಪು ನಿನ್ನಲ್ಲದೆ ನನ್ನದೇನೂ ಇಲ್ಲ. ನಾನು ನಿನ್ನ ಹತ್ತಿರ ಬರುವನು ಶ್ರೀಹರಿ, ಭಕ್ತೋದ್ಧಾಯ. ಇದೇನು ಆಶ್ಚರ್ಯ! ನನ್ನ ಅಣ್ಣನಾದ ಶ್ರೀಹರಿಯು ಮಾತನಾಡದೆ ಮೌನದಿಂದ ಇರಲು ಕಾರಣವೇನಿರಬಹುದು? ಅಯ್ಯೋ ತಂಗಿ, ಎನ್ನ ಘನವಾದ ಚಿಂತೆಯನ್ನು ನಂದಿ ಹೇಳಲ್ಲ. ತಂಗಿ, ಹೇಳುವನ್ನು ಚೆನ್ನಾಗಿ ಕೇಳಮ್ಮ. ಹೇಳು ಶ್ರೀಹರಿ.
ಅಗ್ರಜ ಇತ್ತೆ ಬಾರಮ್ಮ. ಕಮಲ್ ರಾಜ ನಡೆಯಬೇಕಪ್ಪ ಕಮಲ್ ರಾಜ. ತಂಗಿ ಮನ್ಮಥನ ಲಗ್ನ ಇನ್ನು 8 ದಿವಸ ಇರುವುದು. ತಂಗಿ ರುಕ್ಮಿಣಿಗೆ ವಚನವನ್ನು ಕೊಟ್ಟು ಅನೇಕ ದೇಶಗಳನ್ನು ತಿರುಗಿದರು. ಕಂದರ್ಪನಿಗೆ ತಕ್ಕ ಕನ್ಯೆಯು ದೊರೆಯಲಿಲ್ಲ. ಇದಕ್ಕೇನು ಗತಿ ಮಾಡಲಮ್ಮ ತಂಗಿ ವರಮಾಂಗಳಾಂಗಿ. ಅಗ್ರಜ ತಂಗಿ ಇದೇನು ದೊಡ್ಡ ಕಾರ್ಯವೆಂದು ಚಿಂತೆಯನ್ನು ಮಾಡುವಿ. ಶ್ರೀಹರಿ ದ್ರೌಪದಿ ಹೇಳುವನು ಕೇಳು. ಚೆನ್ನಾಗಿ ಹೇಳಮ್ಮ. ದ್ರೌಪದಿ ನೀನು ಚಿಂತೆಯನ್ನು ಬಿಡು, ಧೈರ್ಯವನ್ನು ತೊಡು. ಅಣ್ಣಯ್ಯ ತಂಗಿ ಇದ್ಯಾವ ದೊಡ್ಡ ಕಾರ್ಯವೆಂದು ಈ ರೀತಿಯಾಗಿ ಯೋಚನೆಯನ್ನು ಮಾಡುತ್ತಿರುವಿ. ಅಗ್ರಜ ತಂಗಿ ನನ್ನ ಅಳೆಯರಾದ ಮನ್ಮಥನಿಗೆ ಈ ರಾತ್ರಿ ಹೋಗಿ ಸರಿಯಾದ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರಲು ನಾನು ಶ್ರೀಹರಿ ಭಕ್ತೋದ್ಧಾರಿ. ಅಮ್ಮ ತಂಗಿ ನಿನ್ನ ಸರಿಸಮಾನ ಧೈರ್ಯಶಾಲಿ ಅಮ್ಮ ಇದುವರೆಗೆ ಒಬ್ಬರಿಗೂ ಕಾಣೆ. ಇಡೀ ಚಂದ್ರಾಯುಧ ಶಸ್ತ್ರಗಳನ್ನು ಧರಿಸಿಕೋ. ನಾಳೆ ಒಂದೇ ದಿವಸ ಉಳಿದಿರುವುದಮ್ಮ ತಂಗಿ ವರಮಾಂಗಳಾಂಗಿ. ಅಗ್ರಜ ತಂಗಿ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಮ್ಮ. ಮಾಧಾನ ಜನಕ ನಿನ್ನ ಸುತಾನ ವಿಧ ವಿಧ
ಕನ್ಯೆಯನ್ನ ಗೊತ್ತು ಮಾಡಿಕೊಂಡು ಬರೋಣ ನಾನು. ಶ್ರೀಹರಿ ಭಕ್ತೋದ್ಧಾರಿ. ಅಮ್ಮ ತಂಗಿ ಹೇಳುವನು ಚೆನ್ನಾಗಿ ಕೇಳು. ನಗರಿಯ ಮೇಲಿನ ಸಹೋದರಿ, ದೂರದಿಂದ ಲಾಲಿ ರಂಗ ದ್ರೌಪದಿ, ದೂರದಿಂದ ಲಾಲಿ ರಂಗ ದ್ರೌಪದಿ. ತಂಗಮ್ಮ, ಚೆನ್ನಾಗಿ ಕೇಳಮ್ಮ. ನಗರಿಯ ಮೇಲಿನ ಸಹೋದರಿ, ದೂರದಿಂದ ಲಾಲಿ ರಂಗ ಕಮಲ್ ರಾಜ ಕಮಲ್ ರಾಜ ಅಮ್ಮ ತಂಗಿ, ನನ್ನನಾದ ಶ್ರೀಹರಿ, ನಿನ್ನ ಸನ್ನುತನ ವಚನವನ್ನು ಕೇಳಿ ಎನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ತಂಗಿ, ಅನಯ್ಯ, ನೀನು ಹೋಗುವ ಕಾರ್ಯವನ್ನು ಶ್ರೀ ಅಮರೇಶ್ವರನು ನಿರ್ವಿಘ್ನ ಮಾಡಿಕೊಡಲಿ. ಹೋಗಿ ಬರಮ್ಮ ತಂಗಿ, ವರಮಂಗಳಂಗಿ. ಗರೆಯೊಳು ಮೇರೆಯೋವ ಪುರ ಅಮಾರೆ. ಚೆನ್ನಾಗಿ ಹೇಳು. ಗರೆಯೊಳು ಮೇರೆಯೋವ ವರ ಅಮಾರೆ. ಚರಣವ ಸಾರಿಸೋತ ಬರದೆ
ತಂಗಿ ದ್ರೌಪದಿ? ಎರಡೋಣಿ ಪರದೊಡೆಯನಾದ ಅಮರೇಶ್ವರನ ಧ್ಯಾನವನ್ನು ಮಾಡುತ್ತಾ ಈ ರಾತ್ರಿಯೇ ನಾನು ಕನ್ಯೆಯನ್ನು ತರಲಿಕ್ಕೆ ಹೋಗುವೆನು. ನಿನ್ನ ಅಂತಃಕರಣ ಮಾತ್ರ ಪರಿಪೂರ್ಣವಿರಲಿ. ಶ್ರೀಹರಿ ಭಕ್ತೋದ್ಧಾರಿ. ಅಮ್ಮ ದ್ರುಪದ ನಂದಿನಿಯಾದ ತಂಗಿ ದ್ರೌಪದಿ, ಅಣ್ಣನಾದ ಶ್ರೀಹರಿ, ನಿನ್ನ ರೂಪವನ್ನು ಕಂಡು ಪಡೆಯೊಬ್ಬರು ನಿರ್ಧರಿಸಲಾರದೆ ನಿನ್ನನ್ನು ಅಪಹಾಸ್ಯ ಮಾಡುವರು. ಆದ ಪ್ರಯುಕ್ತ ನಿನ್ನ ಕಂಡ ಕ್ಷಣವೇ ಪಡೆಯೊಬ್ಬರ ಗುಂಡಿಯ ಬಿರ್ರನ್ನು ಬಿಗುವಂತೆ ಭಯಾನಕ ರೂಪವನ್ನು ನಿನ್ನ ಮುಖದೋಳಿಟ್ಟಿರುವರು. ಶಸ್ತ್ರದ ಸಂಪತ್ತು ನಿನ್ನ ಎಡಬಲಗೈದಲ್ಲಿ ನಿರ್ಮಿಸ ತಂಗಿ. ಅಣ್ಣಯ್ಯ, ಇನ್ನು ನೀನು ಶ್ರೀ ಅಮರೇಶ್ವರ ನಾಮವನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಹೋಗುವಂತಹ ತಂಗಿ ವರಮಾಂಗಳಾಗಿ. ಹಾಗೆ ಮಾಡಲಿ ಅಣ್ಣಯ್ಯ. ಆಹಾ, ಇದೇನು ಆಶ್ಚರ್ಯ! ನನ್ನಣ್ಣನಾದ ಶ್ರೀಹರಿಯು ಸ್ವಪ್ನದಲ್ಲಿ ಕೂಗಿ ಕರೆದಂತಾಯಿತು. ಏನು ಸಂಗತಿ ಇರಬಹುದು? ಕಾಂತ, ಹೇಳಿ ಹೇಳು, ಬೇಯಕ್ಕೆ ಹೇಳು. ಅಯ್ಯೋ, ಎನ್ನ ಕಾಂತನಾದ ಅರ್ಜುನನಿಗೆ ಸಂಪೂರ್ಣವಾಗಿ ನಿದ್ರಾ ಹತ್ತಿರುವುದು. ನಿದ್ರಾ ಭಂಗ ಮಾಡಿದರೆ ಸತ್ಯಕ್ಕೆ ದೋಷ ಬರುವುದೋ ಏನು? ಅಯ್ಯೋ ಶ್ರೀಹರಿ, ನಾನು ಹೇಗೆ ಮಾಡಬೇಕು? ಎನ್ನ ಕಾಂತನಿಗೆ ಸಂಪೂರ್ಣವಾಗಿ ನಿದ್ರಾ ಹತ್ತಿರುವುದು. ಹೇಳದೆ ಕೇಳದೆ ಹೋದರೆ ಮುಂದೆ ಎಂತ ಆಪತ್ತು ಕಾದು ಕುಳಿತಿದೆಯೇ ಹೋಲು. ನಾನು ಹೇಗೆ ಮಾಡಲಿ? ಅಣ್ಣಯ್ಯ, ಅಂದು ಬಂಡನಾದ ದುಶ್ಯಾಸನು ತುಂಬಿದ ಸಭೆಯಲ್ಲಿ ಸೇರಿಯನ್ನು ಸೆಳೆಯುವಾಗ ಅಕ್ಷಯವಾಗಲೆಂದು ಬೇಗನೆ ವರ್ಣ ಕರುಣಿಸುತ್ತೇನೆ. ಇದು ಅಲ್ಲದೆ ಅನೇಕ ಕಷ್ಟಗಳನ್ನು ಪರಿಹರಿಸುತ್ತಾ ಬಂದಿರುವೆ. ಈ ಸಮಯದಲ್ಲಿ ನಾನು ಬರದಿದ್ದರೆ ನಾನಿದ್ದು ಪ್ರಯೋಜನವೇನು? ಮುಂದೆ ನಮಗೆ ಈ ದಾರಿ ತೋರಿಸಬೇಕಾಗಿರುವುದು ನೀನೇ ಇದ್ದು ನನಗೆ ರಕ್ಷಣೆ ಮಾಡುವೆ. ಅಣ್ಣಯ್ಯ, ಕಾಂತ, ಹೇಳಿ ಹೇಳು. ಅಯ್ಯೋ, ನನ್ನ ಕಾಂತನು ಹೇಳುತ್ತಿಲ್ಲವಲ್ಲ. ಶ್ರೀಹರಿ, ಈ ತಪ್ಪು ನಿನ್ನಲ್ಲದೆ ನನ್ನದೇನು ಇಲ್ಲ. ನಾನು ನಿನ್ನ ಹತ್ತಿರ ಬರುವನು ಶ್ರೀಹರಿ ಭಕ್ತೋದ್ಧಾರಿ. ಇದೇನು ಆಶ್ಚರ್ಯ! ನನ್ನ ಅಣ್ಣನಾದ ಶ್ರೀಹರಿಯು ಮಾತನಾಡದೆ ಮೌನದಿಂದ ಇರಲು ಕಾರಣವೇನಿರಬಹುದು? ಅಯ್ಯೋ ತಂಗಿ, ಎನ್ನ ಘನವಾದ ಚಿಂತೆಯನ್ನು ನಂದಿ ಹೇಳಲ್ಲ. ತಂಗಿ, ಏಳನ್ನು ಚೆನ್ನಾಗಿ
ಸಹೋದರಿ ಅಗ್ರಜ ಇತ್ತ ಬಾರಮ್ಮ. ಕಮಲ್ ರಾಜ ರೆಡಿ ಇರ್ಬೇಕಪ್ಪ ಕಮಲ್ ರಾಜ. ತಂಗಿ ಮನ್ನದಿನ ಲಗ್ನ ಇನ್ನು 8 ದಿವಸ ಇರುವುದು. ತಂಗಿ ರುಕ್ಮಿಣಿಗೆ ವಚನವನ್ನು ಕೊಟ್ಟು ಅನೇಕ ದೇಶಗಳನ್ನು ತಿರುಗಿದರು. ಕಂದರ್ಪನಿಗೆ ತಕ್ಕ ಕನ್ಯೆಯು ದೊರೆಯಲಿಲ್ಲ. ಇದಕ್ಕೇನು ಗತಿ ಮಾಡಲಮ್ಮ ತಂಗಿ ವರಮಾಂಗಳಾಂಗಿ. ಅಗ್ರಜ ತಂಗಿ ಇದೇನು ದೊಡ್ಡ ಕಾರ್ಯವೆಂದು ಚಿಂತೆಯನ್ನು ಮಾಡುವೆ? ಶ್ರೀಹರಿ ದ್ರೌಪದಿ ಹೇಳುವನು ಕೇಳು. ಚೆನ್ನಾಗಿ ಅಮ್ಮ. ನೀನು ಚಿಂತೆಯನ್ನು ಬಿಡು, ಧೈರ್ಯವನ್ನು ತೊಡು. ಅಣ್ಣಯ್ಯ, ಇದ್ಯಾವ ದೊಡ್ಡ ಕಾರ್ಯವೆಂದು ಈ ರೀತಿಯಾಗಿ ಯೋಚನೆಯನ್ನು ಮಾಡುತ್ತಿರುವೆ? ಅಗ್ರಜ, ನನ್ನ ಅಳೆಯರಾದ ಮನ್ಮಥನಿಗೆ ಈ ರಾತ್ರಿ ಹೋಗಿ ಸರಿಯಾದ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರಲು ನಾನು. ಶ್ರೀಹರಿ ಭಕ್ತೋದ್ಧಾರಿ. ಅಮ್ಮ ತಂಗಿ, ನಿನ್ನ ಸರಿಸಮಾನ ಧೈರ್ಯಶಾಲಿ ಇದುವರೆಗೆ ಒಬ್ಬರಿಗೂ ಕಾಣೆ. ಇಡೀ ಚಂದ್ರಾಯುಧ ಶಸ್ತ್ರಗಳನ್ನು ಧರಿಸಿಕೋ. ನಾಳೆ ಒಂದೇ ದಿವಸ ಉಳಿದಿರುವುದಮ್ಮ ತಂಗಿ ವರಮಾಂಗಳಾಂಗಿ. ತಂಗಿ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಮ್ಮ. ಮಾಧಾನ ಜನ
ಕನ್ಯೆಯನ್ನ ಗೊತ್ತು ಮಾಡಿಕೊಂಡು ಬರೋಣ ನಾನು. ಶ್ರೀಹರಿ ಭಕ್ತೋದ್ಧಾರಿ. ಅಮ್ಮ ತಂಗಿ, ಹೇಳುವನು ಚೆನ್ನಾಗಿ ಕೇಳು. ನಗರಿಯ ಮೇಲಿನ ಸೋದರಿ, ದೂರದಿಂದ ಲಾಲಿ ತಮ್ಮ ದ್ರೌಪದಿ, ದೂರದಿಂದ ಲಾಲಿ ತಮ್ಮ ದ್ರೌಪದಿ. ತಂಗಮ್ಮ, ಚೆನ್ನಾಗಿ ಕೇಳಮ್ಮ. ನಗರಿಯ ಮೇಲಿನ ಸೋದರಿ, ದೂರದಿಂದ ಲಾಲಿ ತಮ್ಮ ದ್ರೌಪದಿ, ದೂರದಿಂದ ಲಾಲಿ ತಮ್ಮ ದ್ರೌಪದಿ. ನಿನ್ನಲಿಗ ಬಂಧದಲ್ಲಿ ಸಂಜೆಯಲ್ಲ ವಿಜಯನ್ನ ಮಾಡಿಕೊಂಡು ಬಾರಮ್ಮ. ತಂಗಮ್ಮ, ನಿನ್ನಲಿಗ ಬಂಧದಲ್ಲಿ ಸಂಜೆಯಲ್ಲ ವಿಜಯನ್ನ ಮಾಡಿಕೊಂಡು ಬಾರಮ್ಮ. ನಿನ್ನ ಧೈರ್ಯ ಸಾಹಸ ಮೆಚ್ಚಿದೆ ನಾನು. ನಿನ್ನ ಧೈರ್ಯ ಸಾಹಸ ಮೆಚ್ಚಿದೆ ನಾನು. ತಮ್ಮನಿಲ್ಲ ಹೋಗಿ ಬಾರಮ್ಮ. ತಮ್ಮನಿಲ್ಲ ಹೋಗಿ ಬಾರಮ್ಮ. ನನ್ನ ನುಡಿಯ ಕೇಳಿದೆ ಸಹೋದರಿ, ದೂರದಿಂದ ಲಾಲಿ ತಮ್ಮ ದ್ರೌಪದಿ, ದೂರದಿಂದ ಲಾಲಿ ತಮ್ಮ ದ್ರೌಪದಿ, ದೂರದಿಂದ ಲಾಲಿ ತಮ್ಮ ದ್ರೌಪದಿ. ಕಮಲ್ ರಾಜ, ಕಮಲ್ ರಾಜ. ಅಮ್ಮ ತಂಗಿ, ನನ್ನನಾದ ಶ್ರೀಹರಿ, ನಿನ್ನ ಸನ್ನುತನ ವಚನವನ್ನು ಕೇಳಿ ಎನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ತಂಗಿ, ಅಣ್ಣಯ್ಯ, ನೀನು ಹೋಗುವ ಕಾರ್ಯವನ್ನು ಶ್ರೀ ಅಮರೇಶ್ವರನು ನಿರ್ವಿಘ್ನ ಮಾಡಿಕೊಡಲಿ. ಹೋಗಿ ಬರಮ್ಮ ತಂಗಿ, ವರಮಂಗಳಂಗಿ. ದರೆಯೊಳು ಮೇರೆಯೋವ ಪುರ ಅಮಾರೆ. ಚೆನ್ನಾಗಿ ಹೇಳು. ದರೆಯೊಳು ಮೇರೆಯೋವ ವರ ಅಮಾರೆ. ಚರಣವ ಸಾರಿಸೋಣ ಬರದೆ
ತಂಗಿ ದ್ರೌಪದಿ? ಎರಡೋಣಿ ಪರದೊಡೆಯನಾದ ಅಮರೇಶ್ವರನ ಧ್ಯಾನವನ್ನು ಮಾಡುತ್ತಾ ಈ ರಾತ್ರಿ ನಾನು ಕನ್ಯೆಯನ್ನು ತರಲಿಕ್ಕೆ ಹೋಗುವೆನು. ನಿನ್ನ ಅಂತಃಕರಣ ಮಾತ್ರ ಪರಿಪೂರ್ಣವಿರಲಿ. ಶ್ರೀಹರಿ ಭಕ್ತೋದ್ಧಾರಿ. ಅಮ್ಮ ದ್ರುಪದ ನಂದಿನಿಯಾದ ತಂಗಿ ದ್ರೌಪದಿ, ಅಣ್ಣನಾದ ಶ್ರೀಹರಿ, ನಿನ್ನ ರೂಪವನ್ನು ಕಂಡು ಪಡೆಯೊಬ್ಬರು ನಿರ್ಧರಿಸಲಾರದೆ ನಿನ್ನನ್ನು ಅಪಹಾಸ್ಯ ಮಾಡುವರು. ಆದ ಪ್ರಯುಕ್ತ ನಿನ್ನ ಕಂಡ ಕ್ಷಣವೇ ಪಡೆಯೊಬ್ಬರ ಗುಂಡಿಯ ಬಿರ್ರನ್ನು ಬಿಗುವಂತೆ ಭಯಾನಕ ರೂಪವನ್ನು ನಿನ್ನ ಮುಖದೋಳಿಟ್ಟಿರುವೆ. ಶಸ್ತ್ರದ ಸಂಪತ್ತು ನಿನ್ನ ಎಡಬಲಗೈದಲ್ಲಿ ನಿರ್ಮಿಸ ತಂಗಿ. ಅಣ್ಣಯ್ಯ, ಇನ್ನು ನೀನು ಶ್ರೀ ಅಮರೇಶ್ವರ ನಾಮವನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಹೋಗುವಂತಹ ತಂಗಿ ವರಮಾಂಗಳಾಗಿ. ಹಾಗೆ ಹೋಗಲಿ ಅಣ್ಣಯ್ಯ. ಏನರ ಬೇಡತಿದ್ದೇಡ ನಿನಗ ಕೇಳಿದ್ದು ಕೊಡಿಸ್ತೇನಾ? ಏನರ ಬೇಡತಿದ್ದೇಡ ನಿನಗ ಕೇಳಿದ್ದು ಕೊಡ್ತೇನಾ? ಶ್ರೀನಿವಾಸ್ ರೆಡ್ಡಿ ಮತ್ತು ಟಿಡಿಪಿ ಲೀಡರ್ ಮಹಕಾಶ್ ವೆಂಕಟೇಶ್ ಸ್ವಲ್ಪ ತಾಳು ಹಲೋ ಮಹಾದೇಶ್ವರ.
ಈ ಮೇಸ್ಟ್ರಿಗೆ ಈ ಪುಷ್ಪಹಾರವನ್ನು ಶಾಲವನ್ನು ಬಹುಮಾನವಾಗಿ ಕೊಟ್ಟಿರ್ತಾರೆ. ಪುಲಕುರ್ತಿ ಚಂದ್ರ, ಪುಲಕುರ್ತಿ ಪ್ರಕಾಶ್ ಎಲ್ಲಿದ್ರೆ ಬರ್ಬೇಕಪ್ಪ. ಸ್ಟೇಜ್ ಮೇಲೆ ನಾವು ಕರ್ತಿದ್ದೀವಲ್ಲ. ಉಳ್ಕೊಡ್ತೆ ಪ್ರಶಾಂತ ಎಲ್ಲಿದ್ರೆ ಬರ್ಬೇಕಪ್ಪ. ನೋಡಪ್ಪ ನೋಡಪ್ಪ. ಪುಲಕುರ್ತಿ ಸರ್ಪಂಚ್ ಡೋಣಪ್ಪ. ಪ್ರಕಾಶ್ ಪ್ರಕಾಶ್ ಪುಲಕುರ್ತಿ ಪ್ರಕಾಶ್ ಯಾರನ್ನ ತಾವಲ್ಲಪ್ಪ. ರಾಪ ರಾಪ ಒಂದ ಪ್ರಕಾಶ್ ಬರ ನಾನು ಗೊತ್ತಿಲ್ಲ, ನಾನು ಹಿಂದಿದ್ದೆ. ಹೇಳಪ್ಪ. ಬಳ್ಳಾರಾಮ ಬರ್ಬೇಕಪ್ಪ. ಬಳ್ಳಾರಾಮ